ಇದ್ರದ್ದು ಪ್ರೈಸ್ ಬಂದು 36,200 36,200 ರೂಪಾಯಿ. ಏನೇನ್ ಸಿಗ್ತದೆ? ಸ್ಪೀಡ್ ಮೂಡ್ ಬರುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್, ರಿವರ್ಸ್ ಗೇರ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಎಮರ್ಜೆನ್ಸಿ ಮೊಬೈಲ್ ಚಾರ್ಜಿಂಗ್ ಹಾಕೋಬಹುದು, ಪ್ಲಸ್ ನಿಮ್ಗೆ ವಿತೌಟ್ ಕೀ ಅಂಡ್ ಕೀಲೆಸ್ ಎಂಟ್ರಿ ಬರುತ್ತೆ, ವಿತ್ ಆಂಟಿ ಥೆಫ್ಟ್ ಸಿಸ್ಟಮ್. ಓಕೆ, ರಿಮೋಟ್ ಕೀ ಇರುತ್ತೆ, ಆಂಟಿ ಥೆಫ್ಟ್ ಇರುತ್ತದೆ. ಎಷ್ಟು ರೇಂಜ್ ಬರುತ್ತೆ? 50 ಕಿಲೋಮೀಟರ್ 100% ಬರುತ್ತೆ. ನೀವು ಬೇಸಿಕ್ ವೇರಿಯಂಟ್ ಅಲ್ಲಿ ನೋಡಿದ್ರು ಡಿಸ್ಕ್ ಬ್ರೇಕ್ ಅವೈಲೇಬಲ್ ಇದೆ. ಸೊ ಡಿಸ್ಕ್ ಬ್ರೇಕ್ ಸಿಗ್ತದೆ. ಅದೇ ರೀತಿ ಸ್ಕಿಡ್ ಆಗಲ್ಲ ನಮ್ ಗಾಡಿ, ಆತರ. ಸೊ ಆಂಟಿ ಸ್ಕಿಡ್. ಇವಾಗ ನಾನು ಏನೇನ್ ಮಾಡಲ್ ತೋರಿಸ್ತೀನೋ ನಿಮ್ಗೆ, ಎಲ್ಲಾದ್ರಲ್ಲೂ 2 in 1 ಇದೆ ನಮ್ದು. ವಿತ್ LFD ಬರುತ್ತೆ, ವಿತ್ ಗ್ರಾಫೈನ್ ಬರುತ್ತೆ, ವಿತ್ 1 year ವಾರಂಟಿನೂ ಬರುತ್ತೆ, ವಿತ್ 3 years ವಾರಂಟಿನೂ ಬರುತ್ತೆ. ಬೆಂಗಳೂರಲ್ಲಿ ಇದೆ, ಮೈಸೂರ್ ಇದೆ, ಸುಳ್ಯ ಇದೆ, ಮಂಗಳೂರು ಇದೆ. ಇವಾಗ ಹೊಸ ಬ್ರಾಂಚ್ ದಾವಣಗೆರೆ. ಸೊ ಹೊಸದಾಗಿ ಇವಾಗ ದಾವಣಗೆರೆ ಓಪನ್ ಆಯ್ತಾ? ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ಬಂದಿದ್ದೀನಿ ದಾವಣಗೆರೆಗೆ. ಏನಕ್ಕೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇರಬಹುದು, ಇವಾಗ ದಾವಣಗೆರೆಯಲ್ಲಿ ವಿಜಯ್ EV ಎಲೆಕ್ಟ್ರಿಕ್ ಸ್ಕೂಟರ್ಗಳ ಒಂದು ಶೋರೂಮ್ ಹೊಸದಾಗಿ ಓಪನ್ ಆಗಿದೆ. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಯಾವ್ಯಾವ ತರ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಸಿಗ್ತಾವೆ, ಏನೇನ್ ಪ್ರೈಸ್ ಇದೆ, ಮತ್ತೆ ಈ ವಿಜಯ್ EV ಅಂದ್ರೆ ಯಾವುದು, ಸೊ ಕಂಪ್ಲೀಟ್ ಆಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ವಿಜಯ್ EV ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬ್ರಾಗಿದ್ರೆ ಅಥವಾ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಕಂಗ್ರಾಚುಲೇಷನ್. ವಿಜಯ್ EV ಇವಾಗ ದಾವಣಗೆರೆಯಲ್ಲಿ ಓಪನ್ ಆಗಿದೆ. ವಿಜಯ್ EV ಬೇರೆ ದಾವಣಗೆರೆ ಮಾತ್ರ ಅಥವಾ ಬೇರೆ ಕಡೆ ಇದೆ ಸರ್? ಸರ್ ಬೆಂಗಳೂರಲ್ಲಿ ಇದೆ, ಮೈಸೂರ್ ಇದೆ, ಸುಳ್ಯ ಇದೆ, ಮಂಗಳೂರು ಇದೆ. ಇವಾಗ ಹೊಸ ಬ್ರಾಂಚ್ ದಾವಣಗೆರೆ. ಸೊ ಹೊಸದಾಗಿ ಇವಾಗ ದಾವಣಗೆರೆ ಓಪನ್ ಆಯ್ತಾ? ಹೌದು ಸರ್. ಓಕೆ, ಇವಾಗ ಇಲ್ಲಿ ಯಾವ ತರ ಗಾಡಿಗಳು ಸಿಗ್ತಾವೆ ಸರ್? ಸರ್ ಇಲ್ಲಿ ಇವಾಗ 3 ವೇರಿಯಂಟ್ ಇದೆ. ಒಂದು ಹೊಸ ಗಾಡಿ ಲಾಂಚಿಂಗ್ ಮಾಡೋಣ ಇವತ್ತು. ಇವಾಗ ಇದು ಬೇಸಿಕ್ ಮಾಡಲ್ ಸೆಲ್ಫಿ ಲೈಟ್ ಅಂತ. ಸೆಲ್ಫಿ ಲೈಟ್. ಓಕೆ, ಇದು ಬಂದು ನಾವು 48 ವೋಲ್ಟ್ಸ್ ಕೊಡ್ತಾ ಇದೀವಿ. ಇದ್ರದ್ದು ಪ್ರೈಸ್ ಬಂದು 36,200. 36,200 ರೂಪಾಯಿ. ಏನೇನ್ ಸಿಗ್ತದೆ? ಸ್ಪೀಡ್ ಮೂಡ್ ಬರುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್, ರಿವರ್ಸ್ ಗೇರ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಎಮರ್ಜೆನ್ಸಿ ಮೊಬೈಲ್ ಚಾರ್ಜಿಂಗ್ ಹಾಕೋಬಹುದು, ಪ್ಲಸ್ ನಿಮ್ಗೆ ವಿತೌಟ್ ಕೀ ಅಂಡ್ ಕೀಲೆಸ್ ಎಂಟ್ರಿ ಬರುತ್ತೆ, ವಿತ್ ಆಂಟಿ ಥೆಫ್ಟ್ ಸಿಸ್ಟಮ್. ಓಕೆ, ರಿಮೋಟ್ ಕೀ ಇರುತ್ತೆ, ಆಂಟಿ ಥೆಫ್ಟ್ ಇರುತ್ತದೆ. ಹೌದು ಸರ್. ಓಕೆ, ಎಷ್ಟು? 36,200 ರೂಪಾಯಿ. ಎಷ್ಟು ರೇಂಜ್ ಬರುತ್ತೆ? 50 ಕಿಲೋಮೀಟರ್ 100% ಬರುತ್ತೆ. ಸೆಲ್ಫಿ ಲೈಟ್. ಹೌದು ಸರ್. ಸೊ 36,200 ರೂಪಾಯಿ ಸಿಗ್ತದೆ. 50 ಕಿಲೋಮೀಟರ್ ರೇಂಜ್ ಬರುತ್ತೆ. 100% ಬರುತ್ತೆ. 100% ಬರುತ್ತೆ. ಯಾವ್ದಾದ್ರು IDC? ಇಲ್ಲ. ವಿತ್ ಟೆಸ್ಟಿಂಗ್ ಹೇಳ್ತಾ ಇರೋದು. ಸೊ ರಿಜಿಸ್ಟ್ರೇಷನ್ ನಾನ್ ರಿಜಿಸ್ಟ್ರೇಷನ್ ಸರ್. ನಾನ್ ರಿಜಿಸ್ಟ್ರೇಷನ್. ಹೆಲ್ಮೆಟ್ ಲೈಸೆನ್ಸ್ ಏನ್ ಬೇಡ. ಹೆಲ್ಮೆಟ್ ಒಂದು ನಮ್ ಸೇಫ್ಟಿ ಪರ್ಪಸ್ ಹಾಕೊಂಡು ಓಡಿಸ್ಕೊಂಡ್ರೆ ಸೇಫ್ಟಿಗೆ ಹೆಲ್ಮೆಟ್ ಹಾಕೊಂಡು ಹೋದ್ರೆ ಒಳ್ಳೇದು. ಬಟ್ ಹಾಕೊಂಡು ಹೋಗ್ಬೇಕು ಅಂದ್ರೆ ರೂಲ್ಸ್ ಇಲ್ಲ. DL ಏನು ಅವಶ್ಯಕತೆ ಇಲ್ಲ. ಅನ್ರಿಜಿಸ್ಟರ್ಡ್ ವೆಹಿಕಲ್, ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್. ಇದ್ಯಾವ್ದು? ಗ್ರೀನ್ ಕಲರ್ ಗಾಡಿ. ನೆಕ್ಸ್ಟ್ ಇದು ಸೆಕೆಂಡ್ ಮಾಡಲ್ G1 ಅಂತ. G1 ಇದು ನಿಮ್ಗೆ 60 ವೋಲ್ಟ್ ಅಲ್ಲಿ ಬರುತ್ತೆ. ಇದು ನಿಮ್ಗೆ 100% ಮೈಲೇಜ್ ಬಂದು 60 to 70 ಕಿಲೋಮೀಟರ್ ಬಂದೇ ಬರುತ್ತೆ. 60-70 ಕಿಲೋಮೀಟರ್ ರಿಯಲ್ ರೇಂಜ್ ಬಂದೇ ಬರುತ್ತೆ. ಓಕೆ, ಏನ್ ಪ್ರೈಸಿಂಗ್ ಇದೆ? ಇದು ನಿಮ್ಗೆ 45,000. 45,000. ಯಾಕೆ ಸ್ವಲ್ಪ ಜಾಸ್ತಿ ಇದ್ರ? ಸಿಂಗಲ್ ಹೆಡ್ ಲೈಟ್ ಬರುತ್ತೆ. ಓಕೆ, ಇದು ಡಬಲ್ ಹೆಡ್ ಲೈಟ್ ವಿತ್ LED. ಇಲ್ಲೂ LED ಬರುತ್ತೆ. DRL. ಗಾಡಿ ಆನ್ ಮಾಡಿ ಸರ್ ನೋಡೋಣ. ನೋಡಿ, ಇದು DRL. ಓಕೆ, ಇಲ್ಲಿ DRL ಇದೆ ಅಂಡ್ ಇಲ್ಲಿ DRL ಮತ್ತೆ ಇಲ್ಲಿ LED ಲೈಟ್. ಇಲ್ಲಿ ಇಂಡಿಕೇಟರ್ ಬರುತ್ತೆ LED. ಓಕೆ, ವಿತ್ ಹೆಡ್ ಲೈಟ್ ಇಲ್ಲಿ ಬರುತ್ತೆ. ಸೊ ಹೆಡ್ ಲೈಟ್ ಇಲ್ಲಿದೆ. ಸೊ LED ಲೈಟ್ಗಳು. ಹೌದು. ಮತ್ತೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಹೌದು ಸರ್. ಸೊ ಡಿಸ್ಕ್ ಬ್ರೇಕ್. ಹೌದು. ಓಕೆ, ಎಲ್ಲ ಗಾಡಿಗಳು ಡಿಸ್ಕ್ ಬ್ರೇಕ್. ಹೌದು ಸರ್. ನೀವು ಬೇಸಿಕ್ ವೇರಿಯಂಟ್ ಅಲ್ಲಿ ನೋಡಿದ್ರು ಡಿಸ್ಕ್ ಬ್ರೇಕ್ ಅವೈಲೇಬಲ್ ಇದೆ. ಸೊ ಡಿಸ್ಕ್ ಬ್ರೇಕ್ ಸಿಗ್ತದೆ. ಸೊ ಬೇಸಿಕ್ ಗಾಡಿ ಯಾವ್ದಾದ್ರು ನಿಮ್ ಹತ್ರ ತಗೊಂಡ್ರು ಕಮ್ಮಿ ಬಜೆಟ್ ಆದ್ರೂ ಡಿಸ್ಕ್ ಬ್ರೇಕ್ ಕಂಪಲ್ಸರಿ ಇದೆ ನಮ್ಮಲ್ಲಿ. ಓಕೆ, ಯಾವುದೇ ರೀತಿ ಸ್ಕಿಡ್ ಆಗಲ್ಲ ನಮ್ ಗಾಡಿ, ಆತರ. ಸೊ ಆಂಟಿ ಸ್ಕಿಡ್. ಹೌದು. ಓಕೆ, ಇದು ನಿಮ್ಗೆ 60 to 70 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಹೌದು. ಸೊ ಬ್ಯಾಟ್ರಿ ಎಲ್ಲ ಯಾವ್ದು ಯೂಸ್ ಮಾಡ್ತಾರೆ ಸರ್? ಪ್ರಾಪರ್ ಗ್ರಾಫೈನ್ ಬ್ಯಾಟ್ರಿ ಯೂಸ್ ಮಾಡ್ತೀವಿ. ನಿಮ್ಗೆ 7 kg ಬರುತ್ತೆ ಬ್ಯಾಟ್ರಿ. 7 kg weight ಬರುತ್ತೆ. ಪ್ರಾಪರ್ ನೀವು ಗ್ರಾಫೈನ್ ಬ್ಯಾಟ್ರಿ ಹಾಕ್ತೀರಾ ಅಂದ್ರೆ ಬ್ಯಾಟ್ರಿ weight 7 kg ಪ್ಲಸ್ 100-950 ಗ್ರಾಮ್ಸ್ ಇದ್ರೆ ಅದನ್ನ ಪ್ಯೂರ್ ಗ್ರಾಫೈನ್ ಬ್ಯಾಟ್ರಿ ಅಂತ. ಪ್ಯೂರ್ ಗ್ರಾಫೈನ್. ಹೌದು. ಸೊ ವ್ಯಾರಂಟಿ ಏನಿರುತ್ತೆ? ಅದೆಲ್ಲ 1 year ಬರುತ್ತೆ. 1 year ವ್ಯಾರಂಟಿ. 1 year ಬರುತ್ತೆ. LFP ಆಪ್ಷನ್ ಏನಾದ್ರು ಇದೆಯಾ ಸರ್? ನಮ್ಮಲ್ಲಿ ಇವಾಗ ನಾನು ಏನೇನ್ ಮಾಡಲ್ ತೋರಿಸ್ತೀನೋ ನಿಮ್ಗೆ, ಎಲ್ಲಾದ್ರಲ್ಲೂ 2 in 1 ಇದೆ ನಮ್ದು. ವಿತ್ LFD ಬರುತ್ತೆ, ವಿತ್ ಗ್ರಾಫೈನ್ ಬರುತ್ತೆ, ವಿತ್ 1 year ವಾರಂಟಿನೂ ಬರುತ್ತೆ, ವಿತ್ 3 years ವಾರಂಟಿನೂ ಬರುತ್ತೆ. ಇವಾಗ ಈ ಮಾಡಲ್ ಹೇಳ್ರಿ ಸೆಲ್ಫಿ ಲೈಟ್. ಈ ಗಾಡಿಗೆ ನಾನು LFP ಹಾಕ್ಸ್ತೀನಿ ಅಂದ್ರೆ ಏನ್ ಪ್ರೈಸ್ ಆಗುತ್ತೆ? 55,000. 55,000. ರೇಂಜ್ ಎಲ್ಲ 70 to 80 ಬರುತ್ತೆ. 70 to 80 ಬರುತ್ತೆ. ಸೊ ನಮ್ಗೆ ಗ್ರಾಫೈನ್ ಸಾಕು ಅಂದ್ರೆ 36,200 ರೂಪಾಯಿ.
ಸೊ ನನಗೆ LFP ಬೇಕು ಅಂದ್ರೆ LFP ಆಪ್ಷನ್ ಕೂಡ ಇದೆ. ಹೌದು. ಓಕೆ ಸರ್ ಕ್ವಾಲಿಟಿ ಬಂದು ಬೇಸಿಕ್ ಇಂದ ಹೈ ಮಾಡಲ್ ವರ್ಗು ನೋ ಕಾಂಪ್ರಮೈಸ್ ಇದೀವಿ. ಕ್ವಾಲಿಟಿ ಒಂದೇ ಇರ್ತದೆ. ಕ್ವಾಲಿಟಿ ಒಂದೇ ಇರುತ್ತೆ. ಸೊ ಬರೀ ನಿಮ್ಗೆ ಸ್ವಲ್ಪ ವೇರಿಯೇಷನ್ ಬರುತ್ತೆ ಅಷ್ಟೇ, ಫೀಚರ್ಸ್ ಆಗ್ಬೋದು. ಅಷ್ಟು ಬಿಟ್ರೆ ಕ್ವಾಲಿಟಿ ಏನು ಕಾಂಪ್ರಮೈಸ್ ಇಲ್ಲ. ಓಕೆ, ಇದೇನಿದು ಗಾಡಿ ಚಾರ್ಜರ್? ಇದು ಮದ್ದು ಮಿರರ್, ಓಕೆ, ಮ್ಯಾಟ್, ನಂಬರ್ ಪ್ಲೇಟ್. ನಂಬರ್ ಪ್ಲೇಟ್ ಕೊಡ್ತೀರಾ, ಮಿರರ್ ಎಲ್ಲ ಸ್ಟ್ಯಾಂಡರ್ಡ್ ಫಿಕ್ಸ್ ಆಗುತ್ತೆ. ಓಕೆ, ಸೊ ಇಷ್ಟು ಬೂಟ್ ಸ್ಪೇಸ್ ಬರುತ್ತೆ. ಹೌದು. ಓಕೆ, ಯಾವ್ದು ಮಾಡಿದ್ದು? ಇದು ನಿಮ್ಗೆ ಅಲೆಕ್ಸಾ ಪ್ರೋ ಅಂತ. ಅಲೆಕ್ಸಾ ಪ್ರೋ. ಅಲೆಕ್ಸಾ ಪ್ರೋ ವಿಜಯ್ EV. ಇದ್ರದ್ದು ನೀವು ತುಂಬಾ ಚೆನ್ನಾಗಿದೆ. ಫ್ರಂಟ್ ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ. ಸೊ DRL ಬರುತ್ತೆ. DRL, ಇಲ್ಲಿ LED ಲೈಟ್. ಓಕೆ, ಸೊ ಇಂಡಿಕೇಟರ್ ಇಲ್ಲಿ ಬರುತ್ತೆ. ಹಾಲೋಜನ್ ಇಂಡಿಕೇಟರ್. ಓಕೆ, ಸೊ ಇದ್ರಲ್ಲೂ ಡಿಸ್ಕ್ ಬ್ರೇಕ್ ಇರುತ್ತೆ. ಅಲೈ ವೀಲ್ ಇದೆ ಇದು. ಹೌದು, ಅಲೈ ವೀಲ್ ಇದು. ಓಕೆ, ವೀಲ್ ಸೈಜ್ ನಮಗೆ ಇದಕ್ಕಿಂತ ಇದು ಜಾಸ್ತಿ ಬರುತ್ತೆ. ವಿತ್ ಡಿಸ್ಕ್ ಬರುತ್ತೆ. ಹೌದು ಸರ್. ಸೊ ಫ್ರಂಟ್ ಅಲ್ಲಿ ಅಲೈ ವೀಲ್ ಇದೆ, ಮತ್ತೆ ಇದು 12 ಇಂಚ್ ಟೈರ್ ಅನ್ಸುತ್ತೆ. ಹೌದು ಸರ್, 12 ಇಂಚ್ ಟೈರ್. ಆಮೇಲೆ ನಾರ್ಮಲ್ ಆಗಿ ನಮಗೆ 10 ಇಂಚ್ ಬರುತ್ತೆ. ಹೌದು. ಸೊ ಇದು ಸ್ವಲ್ಪ ವೀಲ್ ಸೈಜ್ ಜಾಸ್ತಿ ಇದೆ, ಸ್ವಲ್ಪ ರಗಡ್ ಆಗಿದೆ ಗಾಡಿ. ತುಂಬಾ ಹೆವಿ ಇದು, ಹೆವಿ weight ಮತ್ತೆ ಹೆವಿ ಗಾಡಿ ಇದು. ನೀವು 250 weight ಆಗೋದು ತಡೆಯೋ ಕೆಪಾಸಿಟಿ ಇದೆ. ಓಕೆ, ಕೆಪಾಸಿಟಿ ಮತ್ತೆ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಹೌದು ಸರ್. ಓಕೆ, ಸೊ ಬೂಟ್ ಸ್ಪೇಸ್ ಅಲ್ಲಿ ಏನಿದೆ ಇದು? ಓ ಸೂಪರ್, ಆರಾಮಾಗಿ ಫುಲ್ ಹೆಲ್ಮೆಟ್ ಇರ್ಬೋದು. ದೊಡ್ಡದು 2 ಇಟ್ಕೋಬಹುದು. 2 ಹೆಲ್ಮೆಟ್ ಇರ್ಬೋದು. ದೊಡ್ಡದು. ಓಕೆ, ಸೊ ಇಷ್ಟು ಬೂಟ್ ಸ್ಪೇಸ್ ಇದೆ. ಇದಕ್ಕೂ ಕೂಡ ಮ್ಯಾಟ್, ಮಿರರ್ ಎಲ್ಲ ಸಿಗುತ್ತೆ, ಎಲ್ಲ ಇನ್ಕ್ಲೂಡಿಂಗ್. ಇದು ನಿಮ್ಗೆ ಬ್ಯಾಕ್ ಸೈಡ್ ಡಿಸ್ಕ್ ಬ್ರೇಕ್ ಬರುತ್ತೆ. ಓಕೆ, ನೋಡಿ. ಸೊ ಡಿಸ್ಕ್ ಬ್ರೇಕ್ ಇದೆ ಬ್ಯಾಕ್ ಅಲ್ಲಿ. ಸೊ ಫ್ರಂಟ್ ಬ್ಯಾಕ್ ಡಬಲ್ ಡಿಸ್ಕ್ ಬರುತ್ತೆ. ಮತ್ತೆ ಇದು ಆಪ್ಷನ್ಸ್ ಅಲ್ಲಿ ಏನೇನಿದೆ ಸರ್? ಆಪ್ಷನ್ಸ್ ಬಂದು ಸೇಮ್ ಇರುತ್ತೆ, ಅಂದ್ರೆ ಸ್ವಲ್ಪ ಕ್ವಾಲಿಟಿ ಇದೆ ಇದು. ಓಕೆ, ಅಂದ್ರೆ ಎಲ್ಲ ವಿತ್ ಪ್ಯೂರ್ ಬಾಡಿಯಲ್ಲೇ ಬರುತ್ತೆ. ಇವಾಗ ನಿಮ್ಗೆ ಈ ಬೇಸಿಕ್ ವೇರಿಯಂಟ್ ಎಲ್ಲ ನೋಡಿದ್ರೆ ಪ್ಲಾಸ್ಟಿಕ್ ಬರುತ್ತೆ ಸ್ವಲ್ಪ. ಓಕೆ, ಇದು ಇಲ್ಲಿದ್ ಮೆಟೀರಿಯಲ್ ಬೇರೆ ಇರುತ್ತೆ, ಇಲ್ಲಿದೆ ಮೆಟೀರಿಯಲ್ ಬೇರೆ ಇರುತ್ತೆ. ಇಲ್ಲಿ ಪ್ಯೂರ್ ಮೆಟೀರಿಯಲ್ ಎಲ್ಲ ಒಂದೇ. ಓಕೆ, ಪೂರಾ ಡಿಸೈನ್ ಚೆನ್ನಾಗಿರುತ್ತೆ ನಿಮ್ಗೆ. ಓಕೆ, ಇದು ಸ್ಪೀಡ್ ಮೂಡ್ಸ್, ರಿವರ್ಸ್ ಗೇರು, ಸ್ಕ್ರೂಸ್ ಕಂಟ್ರೋಲ್, ಪಾರ್ಕಿಂಗ್. ಅಂದ್ರೆ ನೋಡಿ ಇದ್ರಲ್ಲಿ ಪಾರ್ಕಿಂಗ್ ಎಲ್ಲ ಈ ತರ ಸ್ವಲ್ಪ ಚೇಂಜ್ ಇರುತ್ತೆ, ಪ್ರೀಮಿಯಂ ಆಗಿರುತ್ತೆ. ಪ್ರೀಮಿಯಂ, ಹೌದೌದು. ಇದು ನೋಡಿ ಡಿಮಂಡ್ ಈ ತರ ಕೊಟ್ಟಿದ್ದಾರೆ, ಹಾರನ್, ಇಂಡಿಕೇಟರ್. ಓಕೆ, ಆ ತರ. ಸೊ ಏನಂದ್ರೆ ಆಪ್ಷನ್ಸ್ ಗಳು ನಮಗೆ ವೇರಿಯಂಟ್ ಟು ವೇರಿಯಂಟ್ ಬೇರೆ ಇರುತ್ತೆ. ಬಟ್ ಸ್ಟ್ಯಾಂಡರ್ಡ್ ಆಗಿ ನಾನು ನಿಮ್ಮ ಹತ್ರ ನೋಡ್ತಾ ಇರೋದಂದ್ರೆ ರಿವರ್ಸ್ ಗೇರ್ ಇರುತ್ತೆ, ಅಂಡ್ ಕ್ರೂಸ್ ಕಂಟ್ರೋಲ್ ಇದ್ದೇ ಇರ್ತದೆ, ಪಾರ್ಕಿಂಗ್ ಮೋಡ್ ಇರ್ತದೆ. ಸೊ ಈ 3 ಆಪ್ಷನ್ ನಾರ್ಮಲ್ ಇದ್ದೇ ಇರುತ್ತೆ. ಓಕೆ, ಓಕೆ, ಇದು ಪ್ರೈಸ್ ಏನಿದೆ ಇದು? ಸರ್ ಇದು ಪ್ರೈಸ್ ಬಂದು 65,000. 65,000. ಮುಂಚೆ ಏನ್ ಮಾಡ್ತಾ ಇದ್ರಿ? 65,000 ಈ ಗಾಡಿ ಕೊಡ್ತಾ ಇದ್ರಿ. ಬಟ್ ಇವಾಗ ಅದೇ 65,000 ಯಾವ ರೀತಿ ಗಾಡಿ ಕೊಡ್ತಾ ಇದೀವಿ ನೀವು? ಸೊ ಅದಕ್ಕಿಂತ ಪ್ರೀಮಿಯಂ ಆಗಿರೋದು, ರಗಡ್ ಆಗಿರುವಂತ ಗಾಡಿನ ಇವಾಗ 65,000 ರೂಪಾಯಿ ಕೊಡ್ತಾ ಇದ್ದೀರಾ. 65,000 ಕೊಡ್ತಾ. ಸೊ ಇದು ಮುಂಚೆ ಎಷ್ಟು ಸೇಲ್ ಮಾಡ್ತಾ ಇದ್ರಿ? ಇದು ಮುಂಚೆ ನಾವು 75 ಮಾಡ್ತಾ ಇದ್ರಿ. 10,000 ರೂಪಾಯಿ ಕಮ್ಮಿ ಮಾಡ್ತಾ ಇದೀವಿ. ಸೊ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಹೊಸ ಶೋರೂಮ್ ದಾವಣಗೆರೆಯಲ್ಲಿ ಓಪನಿಂಗ್. ಇದೇ ಪ್ರೈಸಿಂಗ್ ಎಲ್ಲೇ ನಮ್ ವಿಜಯ್ EV ಎಲ್ಲಿದೆಯೋ ಎಲ್ಲಾ ಬ್ರಾಂಚ್ ಅಲ್ಲೂ ಇದೇ ಪ್ರೈಸ್. ಸೇಮ್ ಪ್ರೈಸಿಂಗ್ ಬೇಸಿಕ್ ಇಂದ ಟಾಪ್ ಎಂಡ್. ಓಕೆ, ಸೊ ಇದು ರೇಂಜ್ ಅಲ್ಲಿ ಏನಿದೆ ಇದು? ಸರ್ ಇದು ರೇಂಜ್ ಪಕ್ಕಾ ರೇಂಜ್ ನಿಮ್ಗೆ 90 to 100 ಬರುತ್ತೆ ವಿತ್ ಗ್ರಾಫೈನ್ ಬ್ಯಾಟ್ರಿ. 90 to 100 ಪಕ್ಕ ಬರುತ್ತೆ. 100%. 65,000. ಹೌದು ಸರ್. ಓ ಸೂಪರ್. ಇದು LFP ಆಪ್ಷನ್ ಇದೆಯಾ? ಎಲ್ಲ ಹೌದು ಸರ್, ಬರುತ್ತೆ. LFC ಆಪ್ಷನ್ ಬರುತ್ತೆ. ಓಕೆ, ಬಟ್ ಇದಕ್ಕೆ LFC ನಾವು ಏನ್ ಕೊಟ್ಟಿದೀವಿ ಅಂದ್ರೆ 100 ಮೈಲೇಜ್ ಕೊಟ್ಟಿದೀವಿ. 110 ಮೈಲೇಜ್ ನಾನು ಸ್ಟ್ಯಾಂಡರ್ಡ್ ಮಾಡಿದೀನಿ. ಓಕೆ, ಅದು ನಿಮ್ಗೆ 36 AH ಹಾಕ್ತಿವಿ. ನಿಮ್ಗೆ 3 years ವಾರಂಟಿ ಬರುತ್ತೆ. 110 ಮೈಲೇಜ್ ಬರುತ್ತೆ. ಪ್ರೈಸ್ ಎಲ್ಲ ಏನಿದೆ? ಅದು ಪ್ರೈಸ್ ಬಂದು ನಿಮ್ಗೆ 75 ಆಗುತ್ತೆ. 75 ಆಗುತ್ತೆ. 10,000 ರೂಪಾಯಿ ಜಾಸ್ತಿ. ಹೌದು, ಇವಾಗ ನಾವು 10,000 ರೂಪಾಯಿ ಜಾಸ್ತಿ ಮಾಡಿ ಫಸ್ಟ್ ಗ್ರಾಫೈನ್ ಅಲ್ಲೇ ಕೊಡ್ತಾ ಇದ್ರಿ. ಇವಾಗ ಗ್ರಾಫೈನ್ ಕೊಡೋದಕ್ಕೆ ಲಿಥಿಯಂ ಕೊಡ್ತಾ ಇದೀವಿ. ಅದೇ 10,000 ರೂಪಾಯಿ ಜಾಸ್ತಿ ಹಾಕ್ಬಿಟ್ಟು ಆರಾಮಾಗಿ LFP ತಗೋಬೋದಲ್ಲ. ನಮಗೆ ರೇಂಜ್ ಜಾಸ್ತಿ, ವಾರಂಟಿ ಜಾಸ್ತಿ. ಓಕೆ, ಇನ್ನೊಂದು ಯಾವ್ದು ಹಿಂದ್ಗಡೆ ಒಂದು ಸ್ಪೆಷಲ್ ಗಾಡಿ ಇದೆಯಲ್ಲ, ಯಾವ್ದಿದು ಸರ್? ಇದು ದಾವಣಗೆರೆಯಲ್ಲಿ ಇವಾಗ ಫಸ್ಟ್, ಇನ್ನ ನಮ್ ಬ್ರಾಂಚ್ ಎಲ್ಲೂ ಇಲ್ಲ ಇದು ಮಾಡಲ್. ಇಲ್ಲ, ಇವಾಗ ಇರೋದು. ಇವಾಗ ಅನ್ವೀಲಿಂಗ್ ಮಾಡ್ತಾ ಇದೀರಾ? ಯಾವ್ದು ಗಾಡಿ ಅನ್ವೀಲಿಂಗ್ ಮಾಡ್ತೀರಾ? ಅನ್ರಿವೀಲ್ ಮಾಡಿ ಹೆಸರು ಹೇಳ್ತೀನಿ. ಓಕೆ, ವಾವ್ ಸರ್, ಇದ್ರ ಹೆಸರು BMW. ಓಕೆ, ಮಾಡೆಲ್ ನೇಮೇ BMW. ಇದೆ ನೋಡಿ. ಸೊ ಫ್ರಂಟ್ ಅಲ್ಲಿ ಲೈಟ್, ಸೊ ಇಲ್ಲೊಂದು LED ಲೈಟ್ ಇದೆ, ಅಂಡ್ ಇಲ್ಲಿ DRL ಪ್ರೊಜೆಕ್ಟರ್ ಲೈಟ್ ಬರುತ್ತೆ ಇದು. ಓಕೆ, BMW ಏನಿದೆ ಆ ಡಿಸೈನ್ ಬರುತ್ತೆ, ಫ್ರಂಟ್ ಇದೆ. ಸೊ ಇದು ಅಷ್ಟೇ ಪ್ರೀಮಿಯಂ 12 ಇಂಚ್ ಅಲ್ಲ ಇದನ್ನ? ಹೌದು ಸರ್, 12 ಇಂಚ್ ವಿತ್ ಡಿಸ್ಕ್, ಡಬಲ್ ಡಿಸ್ಕ್ ಇದು. ಓಕೆ, ಸೊ ಇಂಡಿಕೇಟರ್ ಇಲ್ಲಿ ಬರುತ್ತಾ? ಇಂಡಿಕೇಟರ್. ಮತ್ತೆ ನೀವು ಇಲ್ಲಿ ಇನ್ನೊಂದು ನೋಡ್ಬೋದು, ಲೈಟಿಂಗ್ಸ್ ಇಲ್ಲೂ ಕೊಟ್ಟಿದ್ದೀವಿ. ಓಕೆ, ಇಲ್ಲೂ ಲೈಟಿಂಗ್ ಇದೆ. ಸೊ ಲೈಟ್ ಗಳಂತೂ ಸುಮಾರು ಇದಾವೆ ಇಲ್ಲಂತ ಈ ಗಾಡಿಲಿ. ಹೌದು ಸರ್. ಸೊ ಪ್ರೀಮಿಯಂ ಆಗಿ ಡಿಸೈನ್ ವೈಸ್ ಯೂನಿಕ್ ಆಗಿದೆ. ಯೂನಿಕ್. ಸೊ ಇಲ್ಲಿ ನೋಡಿ, ನಂಬರ್ ಪ್ಲೇಟ್ ಲೈಟಿಂಗ್ ಬರುತ್ತೆ. ಸೊ ನಂಬರ್ ಪ್ಲೇಟ್ ಲೈಟಿಂಗ್ ಇದೆ, ಅಂಡ್ ಇದು ಟೈಲ್ ಲೈಟ್ ಬಂದು ತುಂಬಾ ಯೂನಿಕ್ ಆಗಿದೆ ಇದು. ಹೌದು ಸರ್, ಹೌದು. ಸೊ ಓ ಶೇಪ್ ಇದೆ. ಸರ್ ಈ ಗಾಡಿದು ಪ್ರೈಸ್ ಅಲ್ಲಿ ಏನಿದೆ, ರೇಂಜ್ ಅಲ್ಲಿ ಏನಿದೆ ಸರ್ ಇದು? ಸರ್ ಇದು ಬಂದು ನಾವು ನಾರ್ಮಲ್ ಆಗಿ 85 ಸೇಲ್ ಪ್ರೈಸ್ ಇಟ್ಟಿದ್ರಿ.
85,000. ಹಾ ಏನ್ range 85,000 ಕೊಡುತ್ತೆ? ಇಟ್ಟಿದ್ರಿ. ಓಕೆ, ಅದು ನಿಮ್ಗೆ 90 to 100 ಮೈಲೇಜ್ ಬರುತ್ತೆ ಫಾಸ್ಟ್ ಚಾರ್ಜಿಂಗ್. ಫಾಸ್ಟ್ ಚಾರ್ಜ್. ಸೊ ಇವಾಗ ಏನಂದ್ರೆ ದಾವಣಗೆರೆಯಲ್ಲಿ ಓಪನ್ ಮಾಡಿರೋದ್ರಿಂದ 5,000 ಡಿಸ್ಕೌಂಟ್ ಮಾಡಿದೀವಿ. ಸೊ 5,000 ರೂಪಾಯಿ ಕಮ್ಮಿ, 80,000 ರೂಪಾಯಿ ಕೊಡ್ತಾ ಇದ್ದೀರಾ. 80,000 ರೂಪಾಯಿ ಗಾಡಿಗೆ ಬಂದ್ಬಿಡುತ್ತೆ. ಎಷ್ಟು 80 ರಿಂದ 90 ಕಿಲೋಮೀಟರ್ ಮೈಲೇಜ್? ಹೌದು ಸರ್. ನಿಮ್ಗೆ ನಾವು 90 to 100 ಹೇಳ್ತೀವಿ, ಬಟ್ ನಿಮ್ಗೆ 110 ವರೆಗೂ ರೀಚ್ ಆಗುತ್ತೆ ಮೈಲೇಜ್. ಆರಾಮಾಗಿ ಬರುತ್ತೆ. ಆರಾಮಾಗಿ ಬರುತ್ತೆ. ಓಕೆ, ಇವೆಲ್ಲ ಗಾಡಿಗಳು ಬಂದು ನಾನ್ ರಿಜಿಸ್ಟ್ರೇಷನ್. ಹೌದು ಸರ್. ಇದೆ ಇವಾಗ ಏನ್ ನಾವು ಬೇಸಿಕ್ ಇಂದ ಟಾಪ್ ಎಂಡ್ ವರೆಗೂ ನೋಡಿದೀವಿ, ಎಲ್ಲ ನಾನ್ ರಿಜಿಸ್ಟರ್. ಎಲ್ಲ ನಾನ್ ರಿಜಿಸ್ಟ್ರೇಷನ್. ಹೌದು ಸರ್. ಇವಾಗ ಈ ಗಾಡಿಗಳದ್ದು ಚಾರ್ಜಿಂಗ್ ಸ್ಪೀಡ್ ಎಲ್ಲ ಹೆಂಗೆ, ಮತ್ತೆ ವ್ಯಾರಂಟಿ ಎಲ್ಲ ಯಾವ ತರ ಇರುತ್ತೆ ಸರ್? ಇವಾಗ ನಾನು ಫಸ್ಟ್ ಪ್ರೈಸಿಂಗ್ ಏನ್ ಹೇಳಿದೆ, ಈ 3 ವೆಹಿಕಲ್ಸ್ ಇದು 1 year ವಾರಂಟಿಯಲ್ಲಿ ನಿಮ್ಗೆ 5 hours ಇಂದ ಟಾಪ್ ಎಂಡ್ ನಿಮ್ಗೆ ಮಿನಿಮಮ್ 7 to 8 hours ಚಾರ್ಜಿಂಗ್ ಟೈಮ್ ಬರುತ್ತೆ. ಗ್ರಾಫೈನ್ ಜೆಲ್. ಗ್ರಾಫೈನ್ ಜೆಲ್ ಅಲ್ಲಿ, ಯಾಕಂದ್ರೆ ಮೈಲೇಜ್ ಟು ಮೈಲೇಜ್ ಜಾಸ್ತಿ ಆದಾಗ ಸ್ವಲ್ಪ ಚಾರ್ಜಿಂಗ್ ಟೈಮ್ ಜಾಸ್ತಿ ತಗೊಳುತ್ತೆ. ಅದೇನೆ ನೀವು ನನಗೆ 3 years ವಾರಂಟಿ ಹೋಗ್ಬಿಟ್ರೆ ನಿಮ್ಗೆ ಎಲ್ಲಾನು 3 to 4 hours ಚಾರ್ಜಿಂಗ್ ಟೈಮ್. ಲಿಥಿಯಂ ಫೆರೋಫಾಸ್ಫೇಟ್. ಹೌದು ಸರ್. ಎಲ್ಲ ಫಾಸ್ಟ್ ಚಾರ್ಜಿಂಗ್. LFP ಬ್ಯಾಟರಿ ತಗೊಂಡ್ರೆ ಫಾಸ್ಟ್ ಚಾರ್ಜ್ ಇರುತ್ತೆ. ಫಾಸ್ಟ್ ಚಾರ್ಜಿಂಗ್ 3 to 4 hours ಫುಲ್ ಚಾರ್ಜ್ ಆಗುತ್ತೆ. ಗ್ರಾಫೈನ್ ಜೆಲ್ ಆದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಅದಕ್ಕೂ ಅದೇನು ರಾಂಗ್ ಇಂಟೆನ್ಷನ್ ಏನಿಲ್ಲ, ಅದು ಒಳ್ಳೇದೇ. ಗ್ರಾಫೈನ್ ಅಲ್ಲಿ ಬ್ಯಾಟ್ರಿ ಎಷ್ಟು ಸ್ಲೋ ಚಾರ್ಜಿಂಗ್ ಆಗುತ್ತೋ ಅಷ್ಟು ಲೈಫ್ ಬರುತ್ತೆ ಬ್ಯಾಟ್ರಿ. ಓಕೆ, ಚೆನ್ನಾಗಿರುತ್ತೆ. ಓಕೆ. ಸೊ ಇವಾಗ ಸರ್ವಿಸ್ ಅದೇ ಹೆಂಗೆ ನಿಮ್ಮ ಹತ್ರ? ಇವಾಗ ನಾವು ಸರ್ವಿಸ್ ಮಾಡಿಸ್ಬೇಕಾದ್ರೆ ಯಾವ ತರ? ಸರ್, ನಮ್ಮಲ್ಲಿ ನಾರ್ಮಲ್ ಆಗಿ ಕಸ್ಟಮರ್ಗೆ ಗಾಡಿ ಡೆಲಿವರಿ ಕೊಡುವಾಗ 3000 ಕಿಲೋಮೀಟರ್ಗೆ ಒಂದು ಜನರಲ್ ಸರ್ವಿಸ್ ಹೇಳ್ತೀವಿ. ಓಕೆ, ಪ್ರತಿಯೊಬ್ರು ಕಸ್ಟಮರ್ ಯಾರೇ ಆಗಿರ್ಲಿ, ಅದು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿರುತ್ತೆ. ಓಕೆ. ಇವಾಗ ನನ್ನ ಗಾಡಿಯಲ್ಲಿ ಮಿನಿಮಮ್ ನಮ್ ಕಸ್ಟಮರ್ ಒಬ್ರು 30,000 ದಾಟಿರೋರು ಇದಾರೆ. ಸೊ ಇದುವರೆಗೂ ಅವ್ರು ಒಂದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಲ್ಲ. ಅಂದ್ರೆ ಹಂಗೆ ಓಡಿಸ್ತಾ ಇದಾರೆ. ಸರ್ ಬನ್ನಿ ಸರ್, ಸರ್ವಿಸ್ ಜನರಲ್ ಚೆಕಪ್ ಮಾಡಿಸ್ಕೊಳ್ಳಿ ಅಂದ್ರೂ ಬರ್ತಾ ಇಲ್ಲ. ಸರ್ ನನಗ್ ಪ್ರಾಬ್ಲಮ್ ಇಲ್ಲ ಸರ್, ನಾನ್ ಬರಲ್ಲ. ಯಾಕೆ ನಿಮ್ಗೆ ಯಾವ್ದು ಬೇರೆ ಸರ್ವಿಸ್ ಗಾಡಿ ಇಲ್ವಾ, ನನ್ ಕರೀತಾ ಇದೀರಾ ಅಂತಾರೆ. ಬಟ್ ಕ್ವಾಲಿಟಿ ವೈಸ್ ಆತರ ಇದೆ ಅಂತ ನಾನು ಅಷ್ಟು ಕ್ವಾಲಿಟಿ ಇದೆ. ಸೊ ನಮ್ಗೆ 30-40 ಸಾವಿರ ಓಡಿಸಿದ್ರು ಬ್ರೇಕ್ ಪ್ಯಾಡ್ ಅಷ್ಟು ವೇರ್ ಆಗಲ್ಲ. ಸೊ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೇನೆ. ಓಕೆ, ಸೊ ಅಷ್ಟು ಪ್ರೀಮಿಯಂ ಇರುವಂತ ಗಾಡಿ. ಇವಾಗ ಸರ್ವಿಸ್ ನ ಎಲ್ಲೆಲ್ಲಿ ನಾವು ನೋಡ್ಬೋದು ನಿಮ್ಮ ಗಾಡಿಗಳದ್ದು? ಸರ್, ನಮ್ಮ ವಿಜಯ್ ಇವಿ ಅಲ್ಲಿ ನೀವು ಎಲ್ಲೆಲ್ಲಿ ಗಾಡಿ ಡೆಲಿವರಿ ತಗೊಂತೀರೋ ನಿಮ್ಗೆ ಎಲ್ಲಾ ಸರ್ವಿಸ್ ಅಲ್ಲೇ ಇರುತ್ತೆ. ಓಕೆ, ಇವಾಗ ನೀವೇನು ಸ್ಟಾರ್ಟಿಂಗ್ ಅಲ್ಲಿ ಶೋರೂಮ್ ಗಳು ಹೇಳಿದ್ರೆ ಆ ಎಲ್ಲ ಲೊಕೇಶನ್ ಸರ್ವಿಸ್ ಇದೆ. ಓಕೆ, ಓಕೆ ಸರ್. ಇನ್ನೊಂದ್ ಏನಂದ್ರೆ ನಾವು ಯಾವ್ದೇ ಗಾಡಿ ಬೇಕಾದ್ರೂ ಸರ್ವಿಸ್ ಮಾಡ್ಕೊಡ್ತೀವಿ. ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ಬೇರೆ ಗಾಡಿನೂ ಮಾಡ್ಕೊಡ್ತೀವಿ. 1-2-3 ದಿವಸ ಲೇಟ್ ಆಗ್ತವೆ, ಯಾಕಂದ್ರೆ ನನ್ ಗಾಡಿಗೆ ಏನ್ ಪಾರ್ಟ್ಸ್ ಬೇಕೋ ನಾನು ಎನಿ ಟೈಮ್ ಇಟ್ಕೊಂಡಿರ್ತೀನಿ. ಓಕೆ. ಸೊ ಇವಾಗ ಬೇರೆ ಗಾಡಿಗಳಿಗೆ ಅದು ಪಾರ್ಟ್ಸ್ ಇರಲ್ಲ, ಅದು ಸ್ವಲ್ಪ ಸಿಗೋದ್ ಲೇಟ್ ಆಗುತ್ತೆ ಅಂದಾಗ ಮಾಡ್ಕೊಡ್ತೀವಿ. ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇವಾಗ ನಿಮ್ದು ಬೇರೆ ದಾವಣಗೆರೆ ಮಾತ್ರ ಅಥವಾ ಬೇರೆ ಕಡೆ ನಾವು ಟ್ರಾನ್ಸ್ಪೋರ್ಟ್ ಏನಾರ ಮಾಡ್ಕೊಡ್ತೀರಾ? ಆತರ ಏನಾರ ಇದೆಯಾ? ಸರ್, ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕೋ ಕಳ್ಸಿಕೊಡ್ತೀರಾ. ಸೊ ಇವಾಗ ನನಗೆ ಎಲ್ಲ ಬಿಜಾಪುರದ ಬಳ್ಳಾರಿ ಇರ್ತೀನಿ, ನನ್ನ ಫೋನ್ ಅಲ್ಲಿ ನಿಮ್ಗೆ ಆರ್ಡರ್ ಮಾಡ್ತೀನಿ. ಹೌದು, ಜಾಸ್ತಿ ಅಡ್ವಾನ್ಸ್ ಏನಿಲ್ಲ ಸರ್. ನಿಮಗೆ ಗಾಡಿ ಇಷ್ಟ ಆಗಿ ಏನ್ ನನಗೊಂದು 500 ರೂಪಾಯಿ ಅಡ್ವಾನ್ಸ್ ಹಾಕಿದ್ರೆ ಸಾಕು. ನೀವು ಫುಲ್ ಕೆಲವರೆಲ್ಲ ಫುಲ್ ಪೇಮೆಂಟ್ ಹಾಕಿ ನಾವು ಆಮೇಲೆ ಗಾಡಿ ಕಳಿಸ್ತೀವಿ ಅಂತಾರೆ. ನಮ್ಗೆ ಅಡ್ವಾನ್ಸ್ ಅಂತ ಅಮೌಂಟ್ ಹಾಕಿದ ತಕ್ಷಣ ಗಾಡಿ ರೆಡಿ ಆಗಿದೆ, ಬಿಲ್ ಎಲ್ಲ ಮಾಡಿ ಬಿಲ್ ಫೋಟೋ ಕಳಿಸ್ತೀವಿ. ಆಮೇಲೆ ನೀವು ಪೇಮೆಂಟ್ ಮಾಡಿ ಆಮೇಲೆ ಟ್ರೈನ್ಗೆ ಹಾಕೊಡ್ತೀವಿ. ಸರ್, ಇವಾಗ ನಿಮ್ಮ ಕಾಂಟ್ಯಾಕ್ಟ್ ಮಾಡೋದಂದ್ರೆ ಹೆಂಗೆ, ಯಾವ ತರ? ಸರ್, ನಿಮ್ಗೆ ಡಿಸ್ಪ್ಲೇ ಕಾಣ್ತಾ ಇದೆಯಲ್ಲ ಮೇಲೆ ನಂಬರ್ ಕೊಟ್ಟಿದೆಯಲ್ಲ, ಎನಿ ಟೈಮ್ ಮಾರ್ನಿಂಗ್ 9:30 to ಈವ್ನಿಂಗ್ 8 o'clock ವರೆಗೂ ಎನಿ ಟೈಮ್ ಫೋನ್ ಮಾಡಿದ್ರು ಪಿಕ್ ಮಾಡ್ತೀವಿ. ಅಕಸ್ಮಾತ್ ಏನೋ ಎಮರ್ಜೆನ್ಸಿ ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಮಾಡ್ಬಿಟ್ರೆ ಖಂಡಿತವಾಗೂ ನಾವೇ ರಿಪ್ಲೈ ಮಾಡ್ತೀವಿ, ಮತ್ತೆ ಕಾಲ್ ಬ್ಯಾಕ್ ಕೂಡ ಮಾಡ್ಕೊಡ್ತೀರಾ. ಸೊ ಏನೇ ಡೌಟ್ಸ್ ಇದ್ರು, ಏನೇ ಎಂಕ್ವೈರಿ ಇದ್ರು ನಂಬರ್ಗೆ ಕಾಲ್ ಮಾಡಬಹುದು. ಸೊ ಲೊಕೇಶನ್ಸ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನಿಮ್ದು ಎಲ್ಲೆಲ್ಲಿ ಶೋರೂಮ್ ಇದೆ ಪ್ರತಿಯೊಂದು. ಸೊ ಒಟ್ಟಿನಲ್ಲಿ ವಿಜಯ್ ಇವಿಲಿ ಇಷ್ಟೆಲ್ಲ ಗಾಡಿಗಳು ಸಿಗ್ತವೆ. ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಇವಾಗ ಯಾವ್ದೋ ಇದು ವಿಜಯ್ ಇವಿ ಹೆಂಗಪ್ಪ ನಂಬೋದು, ಏನು ಎತ್ತ ಅಂತ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬಗ್ಗೆ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ಇವಾಗ ನಿಮ್ದು ಕಂಪ್ನಿ ಬ್ಯಾಕ್ ಗ್ರೌಂಡ್ ಅಂತ ಹೇಳೋದಾದ್ರೆ ಯಾವಾಗಿಂದ ಇದೆ ಈ ಕಂಪ್ನಿ? ಇನ್ನೊಂದು ಯಾಕೆಂದ್ರೆ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ನೀವು ನೋಡಕ್ಕೆ ಸ್ವಲ್ಪ ಚಿಕ್ಕ ಹುಡುಗರು ತರ ಇದೀರಾ. ಸೊ ಯಾರು ನೋಡೋದು, ಯಾರಪ್ಪ ಇದು ಚಿಕ್ಕ ಹುಡುಗ, ಯಾವ್ದೋ ಹೊಸದಾಗ ಯಾವ್ದೋ ಗಾಡಿ ಶೋರೂಮ್ ಓಪನ್ ಮಾಡಿದ್ದೀನಿ, ಬಂದ್ ತಗೊಳ್ಳಿದ್ರೆ ತಗೊಬಿಡ್ತೀನ ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ಸರ್, ಏಜ್ ಅಲ್ಲಿ ನಂದು ಇನ್ನ 21, ಬಟ್ ಈ ಫೀಲ್ಡ್ ಅಲ್ಲಿ ಬಂದು 4 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ. ಎಲೆಕ್ಟ್ರಿಕ್ ವೆಹಿಕಲ್ ಫೀಲ್ಡ್ ಅಲ್ಲೇ ಇದೆ. ಸೊ ವಿಜಯ್ ಇವಿ 4 ವರ್ಷದಿಂದ ಇದೆ. 4 ವರ್ಷದಿಂದ ಇದೆ. ನಮ್ದು ಮೈನ್ ಬ್ರಾಂಚ್ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಂದ್ರಳ್ಳಿ ಮೈನ್ ರೋಡ್. ನಾನು ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಶೋರೂಮ್ ಇಂದ ಅದೇ ಶೋರೂಮ್ ಅಲ್ಲಿ ಇದ್ದೀನಿ. ಇವಾಗ ಎಲ್ಲಾ ಕಡೆಯಿಂದ ಡೀಲರ್ಶಿಪ್ ಕೊಟ್ಕೊಂಡು ಬರ್ತಾ ಇದೀನಿ. ಓಕೆ, ಎಷ್ಟು ಗಾಡಿಗಳು ಸೇಲ್ ಮಾಡಿದಿರಾ ಸರ್ ಸುಮಾರು? ಸರ್, ಸುಮಾರು ಅಂದ್ರೆ ಇವಾಗ ಮಿನಿಮಮ್ ಬೆಂಗಳೂರಿಂದ ಇಲ್ಲಿ ತನಕ 4,000 ವೆಹಿಕಲ್ ಸೋಲ್ಡ್ ಆಗಿದೆ. ಸೊ 4,000 ಗಂಟೆ ಗಾಡಿಗಳು ಸೇಲ್ ಮಾಡಿದಿರಾ. ಸೊ ಸುಮಾರು 4 ವರ್ಷದಿಂದ ಇದ್ದೀರಾ. ಹೌದೌದು. ಸೊ ಯಾರು ಹೊಸದಾಗಿ ಇವಾಗ ವಿಜಯ್ ಇವಿ ಎಲೆಕ್ಟ್ರಿಕ್ ಸ್ಕೂಟರ್ ನ ನೋಡ್ತಾ ಇರೋರಿಗೆ
ಟ್ರಸ್ಟ್ ಮಾಡಬಹುದು. ಆರಾಮಾಗಿ ಮಾಡ್ಬೋದು ಸರ್. ಇವಾಗ ಇವಾಗ ವಿಸಿಟ್ ಮಾಡ್ಲಿ ನಮ್ದು ಹೆಡ್ ಆಫೀಸ್, ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲಿರೋದು ಹೆಡ್ ಆಫೀಸ್? ಪೀಣ್ಯ ಸೆಕೆಂಡ್ ಸ್ಟೇಷನ್, ಅಂದ್ರಳ್ಳಿ ಮೇನ್ ರೋಡ್ ಅಲ್ಲಿ ಇದೆ. ಓಕೆ, ಮೇನ್ ನಿಮ್ದು ಬೆಂಗಳೂರಲ್ಲಿ. ನಾನು ಅಲ್ಲಿಂದಾನೇ ಶೋರೂಮ್ ಸ್ಟಾರ್ಟ್ ಮಾಡಿದ್ದು. ಓಕೆ, ಸೊ ಅಲ್ಲೇ ಬಂದು ಮೀಟ್ ಆಗ್ಬೋದು ನೀವು ಯಾರೇ ಬೇಕಾದ್ರೂ. ಇವಾಗ ಡೀಲರ್ಶಿಪ್ ಅಂತ ಯಾರು ಇವಾಗ ಇಂಟ್ರೆಸ್ಟ್ ಇರ್ತಾರೆ ಡೀಲರ್ಶಿಪ್ ತಗೋಬೇಕು ಅಂತ? ಸರ್ ಇವಾಗ ನಾನೇನಂದ್ರೆ ಇವಾಗ ನಮ್ಮ ಯಂಗ್ ಪೀಪಲ್, ಇವಾಗ ನನಗೆ 21 ಇಯರ್ಸ್. ಹೌದು, ನಮ್ಮಂತವ್ರೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಯಂಗ್ ಪೀಪಲ್ ಬಿಸ್ನೆಸ್ ಫೀಲ್ಡ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು, ಅಂದ್ರೆ ಸ್ವಲ್ಪ ಯೂತ್ಸ್ ಎಲ್ಲ ಇದ್ರೆ ಅವಾಗ ನಮ್ಗೆ ಮೋಟಿವೇಶನ್ ಚೆನ್ನಾಗಿರುತ್ತೆ. ಹೌದು ಸರ್. ಸೊ ಹಂಗಾಗಿ ನಮ್ಮಂತ ಏಜು ನಾನ್ ಮಾಡ್ತೀನಿ ಅಂತ ಬರೋರು, ಇವಾಗ ನಾನು ಸ್ಟಾರ್ಟ್ ಮಾಡಿದಾಗ ನನ್ಗೆ ಬೇಡವೇ ಬೇಡ, ನಾನು 6 to 9 ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಆತರ ಇದ್ದೆ. ಅವಾಗ ನಾನು ಅದ್ ಬಿಟ್ಬಿಟ್ಟಿದ್ರೆ ಇವತ್ತು ಈ ಲೆವೆಲ್ ನಾನು ಹತ್ತತ್ರ ಇವಾಗ ಇದು ಬಂದು 5ನೇ ಶೋರೂಮ್ ಏನೋ. ಇಲ್ಲಿವರೆಗೂ 5ನೇ ಶೋರೂಮ್ ನಂಬರ್ ಬರ್ತಿರ್ಲಿಲ್ಲ. ನಾನು ಒಂದು 6 to 9 ಜಾಬೇ ಮಾಡ್ಕೊಂಡಿರ್ಬೇಕಾಗಿ. ಓಕೆ, ಇವಾಗ ಯಾರು ಇಂಟ್ರೆಸ್ಟ್ ಯಾರು ಯೂತ್ ಬರ್ತೀನಿ ಅಂದ್ರೆ ಆರಾಮಾಗಿ ಬರ್ಬೋದು ಸರ್. ಡೀಲರ್ಶಿಪ್ ಅವೈಲೇಬಲ್ ಇದೆಯಾ? ಅವೈಲೇಬಲ್ ಇದೆ. ಆಲ್ ಓವರ್ ಕರ್ನಾಟಕ ಎಲ್ಲೇ ಆದ್ರೂ ಅವೈಲೇಬಲ್ ಕೊಡ್ತೀನಿ. ಓಕೆ, ಸೊ ಆ ಆಪ್ಷನ್ ಕೂಡ ಇದೆ. ಹೌದು, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ನನಗ್ ಗೊತ್ತಿಲ್ಲ, ಅವ್ರು ವಿಚಾರಿಸ್ಕೊಂಡ್ ಬರ್ದೇ ಇರ್ಲಿ, ನನ್ನ ಹತ್ರ ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಡೀಲರ್ಶಿಪ್ ಸಿಗ್ತದೆ. ಬೇಸಿಕ್ ಮಾಡಲ್ ಇಂದ ಟಾಪ್ ಎಂಡ್. ಓಕೆ, ಯಾರ ಕ್ರೈಟೀರಿಯಾ ಇದೆಯಾ? ಇದೇ ತರ ಶೋರೂಮ್ ಇರ್ಬೇಕು, ಇದೇ ಏರಿಯಾದಲ್ಲಿ ಇರ್ಬೇಕು ಅಂತ ಏನು ಆತರ ಎಲ್ಲ ಏನೂ ಇಲ್ಲ ಸರ್. ಒಂದ್ 400 square feet ಮಿನಿಮಮ್ ಇರ್ಬೇಕು. ಯಾಕಂದ್ರೆ ಒಂದ್ 20 ವೆಹಿಕಲ್ಸ್ ಅನ್ನ ನಿಲ್ಸ್ಕೊಳಕ್ ಜಾಗ ಇರ್ಬೇಕು ಶೋರೂಮ್ ಅಂದ್ಮೇಲೆ. ಹೌದು, ಅದೊಂದ್ ಸ್ಪೆಸಿಫೈ ಇರುತ್ತೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ನಮ್ಮಲ್ಲಿ ಯಾವ್ದೇ ಅಡ್ವಾನ್ಸ್ ಮಾಡಬೇಕು, ಡೆಪಾಸಿಟ್ ಮಾಡ್ಬೇಕು, ಏನು ಇಲ್ಲ. ನೀವೇನ್ ಅಮೌಂಟ್ ಕೊಡ್ತೀರೋ ಆ ಅಮೌಂಟ್ ಸ್ಟಾಕ್ ಕೊಡ್ತೀವಿ. ಓಕೆ, ನಮ್ ಕಡೆಯಿಂದ ಸರ್ವಿಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲಾ ರೀತಿ ಸಪೋರ್ಟ್ ಇರುತ್ತೆ. ಹೌದು ಸರ್. ಸೊ ಅದು ಆಪ್ಷನ್ ಇದೆ, ಡೀಲರ್ಶಿಪ್ ಆಪ್ಷನ್ ಇದೆ. ಹೌದು. ಸೊ ಒಟ್ಟಿನಲ್ಲಿ ಇವಾಗ ದಾವಣಗೆರೆಯಲ್ಲಿ ವಿಜಯ್ ಇವಿ ಓಪನ್ ಆಗಿದೆ ಸರ್. ಓಕೆ ಸರ್, ಕಂಗ್ರಾಚುಲೇಷನ್ ಒನ್ಸ್ ಅಗೇನ್. ಸೊ ಒಳ್ಳೇದಾಗ್ಲಿ. ಸೊ ಯಾರು ಒಳ್ಳೊಳ್ಳೆ ಎಲೆಕ್ಟ್ರಿಕ್ ಸ್ಕೂಟರ್ ತಗೋಬೇಕು ಅಂತ ಅನ್ನೋರ್ಗೆ ಒಳ್ಳೆ ಗಾಡಿಗಳು ನಿಮ್ ಕಡೆಯಿಂದ ಸಿಗ್ಲಿ ಸರ್. ಸೊ ಓವರ್ ಆಲ್ ಆಗಿ ನೀವೇನಾರ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ತಗೋಬೇಕು ಅಂತ ಏನಾರ ಪ್ಲಾನ್ ಮಾಡ್ತಾ ಇದೀರಾ ಅಂದ್ರೆ, ಅದ್ರಲ್ಲೂ ದಾವಣಗೆರೆಯಲ್ಲಿ ಯಾರ ನೀವು ಗಾಡಿ ತಗೋಬೇಕು ಅಂತ ನೋಡ್ತಾ ಇದೀರಾ ಅಂದ್ರೆ, ಹೊಸದಾಗಿ ವಿಜಯ್ ಇವಿ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಇವಾಗ ದಾವಣಗೆರೆಯಲ್ಲಿ ಓಪನ್ ಆಗಿದೆ. ಜಾಸ್ತಿ ಡೀಟೇಲ್ಸ್ಗೆ ವಿಡಿಯೋದಲ್ಲಿ ನಂಬರ್ಗಳು ಕೂಡ ಕೊಟ್ಟಿರ್ತೀನಿ. ಮತ್ತೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ವಿಜಯ್ ಇವಿ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಸಿಗ್ತವೆ ಅಂತ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಮೆನ್ಷನ್ ಮಾಡಿರ್ತೀನಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂಡ್ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಗಾಡಿಗಳ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.